ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಎದ್ದಾಗಲೇ ಟೈಮ್ ಬಂದು 5 ಗಂಟೆ ಆಗಿತ್ತು. ಇವತ್ತು 5 ಗಂಟೆಯಿಂದ 9:30 ಅಂದರೆ ಇವತ್ತು ಬರೀ ಕಿಚನ್ ರುಟೀನ್ ಹೆಂಗಿರುತ್ತೆ ಅಂತ ನಾನು ಶೇರ್ ಮಾಡ್ತೀನಿ. ಫುಲ್ ಬ್ಯುಸಿ ರುಟೀನ್ ಆಗಿರುತ್ತೆ ಇದು. ಕೆಲಸ ತುಂಬಾ ಇದ್ದಿದ್ದರಿಂದ ನಾನು ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದಿದ್ದೆ. ಹಾಗಾಗಿ ಇವತ್ತಿನ ರುಟೀನ್ ಹೇಗೆ ಹೋಗುತ್ತೆ, ಏನೆಲ್ಲ ಆಗುತ್ತೆ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಅದರಲ್ಲಿ ಇವತ್ತು ಸ್ಪೆಷಲ್ ತಿಂಡಿ ಮಾಡೋಣ ಅಂಥೇಳಿ ಬೇಗನೆ ಎದ್ದಿದ್ದೆ. ರಾತ್ರಿ ಕೂಡ ಪಾತ್ರೆ ತೊಳೆದಿರಲಿಲ್ಲ, ಹಾಗೆ ಇಟ್ಬಿಟ್ಟೆ ಮಲಗಿದ್ದೆ. ಅದು ಒಂದು ಸ್ವಲ್ಪ ಟೈಮ್ ಹಿಡ್ಕೊಳ್ತು. ಈ ರಾತ್ರಿಗೆ ಕೆಲಸ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಂಡು ಮಲ್ಕೊಂಡ್ರೆ ಅಷ್ಟೇನು ಟೈಮ್ ವೇಸ್ಟ್ ಅನಿಸಲ್ಲ. ಬೆಳಗ್ಗೆ ಎದ್ದು ಈ ಥರ ಕಿಚನ್ ಕ್ಲೀನ್ ಇಲ್ಲ, ಪಾತ್ರೆ ತೊಳೆದು ಇಟ್ಟಿರಲಿಲ್ಲ ಅಂದರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಾನು ಯಾವಾಗಲೂ ತೊಳೆದಿಟ್ಟಿರ್ತಿದ್ದೆ, ಬಟ್ ಹಿಂದಿನ ದಿನ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾನು ಪಾತ್ರೆ ತೊಳೆದಿರಲಿಲ್ಲ, ಹಾಗೆ ಇಟ್ಬಿಟ್ಟೆ ಮಲಗಿದ್ದೆ. ಇವಾಗ ನೋಡ್ತಿರ್ಬೋದು ಪಾತ್ರೆ ಎಷ್ಟಾಗಿದೆ ಅಂತ ಹೇಳಿದ್ರೆ ತುಂಬಾ ಇದೆ ಪಾತ್ರೆಗಳು. ಇದಕ್ಕೇ 1 ಅವರ್ ಟೈಮ್ ಹೋಗ್ಬಿಡ್ತು. ಇವಾಗ ಪಾತ್ರೆ ತೊಳ್ಕೊಳ್ಳೋಷ್ಟರಲ್ಲಿ ಆಗಲೇ ಬೆಳಕೆ ಆಗೋಗಿತ್ತು. 1 ಅವರ್, 3/4 ಅವರ್ ಆದರೂ ಆಗಿದೆ ನನ್ನ ಪಾತ್ರೆ ತೊಳೆಯೋದು. ಕತ್ಲೆ ಇತ್ತು ನಾನು ಎದ್ದಾಗ. ಪಾತ್ರೆ ತೊಳೆಯೋಷ್ಟರಲ್ಲಿ ಫುಲ್ ಬೆಳಕೆ ಆಗೋಯಿತು. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ, ಟೈಲ್ಸ್ ಎಲ್ಲ ಒರೆಸ್ಕೊಂಡು ಆದಮೇಲೆ ನಾನು ಅಡುಗೆ ಕೆಲಸ, ತಿಂಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಪಾತ್ರೆ ತೊಳೆಯೋದು, ಸಿಂಕ್ ತೊಳೆಯೋದು, ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು, ಇಷ್ಟೊತ್ತು ಇದೇ ಆಯಿತು ಬರೀ. ರಾತ್ರಿ ಎಲ್ಲ ಪಾತ್ರೆ ತೊಳೆದಿಟ್ರೆ ಇಷ್ಟು ಟೈಮ್ ವೇಸ್ಟ್ ಆಗೋಲ್ಲ. ಬೆಳಗ್ಗೆ ಎದ್ದು ಮಾಡ್ಕೊಂಡ್ಬಿಟ್ರೆ ಇಷ್ಟು ಟೈಮ್ ವೇಸ್ಟ್ ಆಗುತ್ತೆ. 1 ಅವರ್ ನಂಗೆ ಇಲ್ಲೇ ಹೋಯಿತು. ಈಗ ಪಾತ್ರೆ ತೊಳೆಯೋಷ್ಟರಲ್ಲಿ ನೈಟೂ ಎಲ್ಲ ನೆಂದೋಯ್ತು. ಈಗ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ತಿಂಡಿಗೆ ಪ್ರಿಪೇರ್ ಮಾಡಬೇಕು. ಇವತ್ತು ತಿಂಡಿಗೆ ನಾನು ಆಲೂ ಪರೋಟ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸೋದಕ್ಕೆ ಇಟ್ಬಿಟ್ಟು ಮತ್ತೆ ಕಸ ಗುಡಿಸ್ಕೋಬೇಕು. ಇವಾಗ ನಾನು ಕಸ ಗುಡಿಸ್ಕೊಂಬರೋ ಅಷ್ಟರಲ್ಲಿ ಈ ಕಡೆ ಆಲೂಗಡ್ಡೆನ ಬೇಯ್ಕೊಳ್ಳುತ್ತೆ ಅಂಥೇಳಿ ಆಲೂಗಡ್ಡೆ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಪರೋಟಕ್ಕೆ ಆಲೂಗಡ್ಡೆ ಸಿಪ್ಪೆ ತೆಗೆದೇ ನಾನು ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ. ಅಯ್ಯೋ, ಇದು ನೋಡಿ ಕಟ್ಟೆ ಆಗುತ್ತೆ. ಹಿಂಗಾಗುತ್ತೆ ನೋಡಿ. ಬೆಳಗ್ಗೆ ಎದ್ದು ಅರ್ಜೆಂಟಲ್ಲಿ ನಾವು ಏನಾದ್ರು ಮಾಡೋಕ್ಕೆ ಹೋಗ್ತೀವ, ಹಿಂಗಾಗುತ್ತೆ. ಇದು ಕಟ್ಟಾಗೋಯ್ತು. ಅಂದರೆ ಬ್ಲೇಡ್ ಲೂಸ್ ಆಗಿರುತ್ತೆ, ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಲ್ಲ. ಹಾಗಾಗಿ ಇದ್ದಿದ್ರಲ್ಲಿ ಬೇರೆದ್ರಲ್ಲೇ ಮಾಡ್ಕೋತೀನಿ. ಇದರಷ್ಟು ಅದು ಗ್ರಿಪ್ ಸಿಗಲ್ಲ. ಇದು ಕೈಯಲ್ಲಿ ಈ ಥರ ಇರುತ್ತಲ್ಲ, ಗ್ರಿಪ್ ಸಿಗುತ್ತೆ. ಅದು ಗ್ರಿಪ್ಪೇ ಸಿಗಲ್ಲ. ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಬೇಯಿಸೋಕೆ ಇಟ್ಟಿದ್ದೀನಲ್ಲ, ಇದು ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ನಾನು ಮನೆ ಕಸ ಗುಡಿಸ್ಕೊಂಡು ಹೊರಗಡೆ ಕಸ ಗುಡಿಸಿ ರಂಗೋಲಿ ಇದೆಲ್ಲ ಹಾಕಿ ಬರ್ತೀನಿ. ಅಂದರೆ ತಿಂಡಿ ಮಾಡೋದಕ್ಕೆ ಟೈಮ್ ಆಲ್ರೆಡಿ 6:30 ಆಗೋಯ್ತು ಟೈಮು. ಫ್ರೆಂಡ್ಸ್, ಅಡುಗೆ ಮನೇಲಿ ಕುಕ್ಕರನ್ನು ಕೂಗ್ಸೋಕೆ ಇಟ್ಬಿಟ್ಟು ನಾನಿಲ್ಲಿ ಮತ್ತೆ ಮಿಕ್ಕಿರೋ ಕೆಲಸನ ಮಾಡ್ಕೋತಾ ಇದ್ದೀನಿ. ಇದು ಐರನ್ ಮಾಡಿರೋ ಬಟ್ಟೆ. ಹಿಂದಿನ ದಿನ ರಾತ್ರಿ ನಾನು ಐರನ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನು ಜೋಡಿಸ್ಕೊಳ್ಳೋಣ ಅಂಥೇಳಿ ಜೋಡಿಸ್ತಾ ಇದ್ದೀನಿ. ನಾನು ಬೇಗ ಎದ್ದಿದ್ನಲ್ಲ, ಹಾಗಾಗಿ ಗಾನನ್ನು ಕೂಡ ಎಬ್ಸಿದ್ದೆ. ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳಿ ಅವಳು ಕೂಡ ಓದ್ಕೊಂಡಾದಮೇಲೆ ನನಗೆ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪು ಮಾಡಿ ಕೊಡ್ತಾಳೆ. ನಾನು ಕಸ ಗುಡಿಸಿದ್ರೆ ಅವಳು ಈ ಥರ ಸೋಫಾ ಕವರು ಮತ್ತು ಬಟ್ಟೆ ಏನಾದರೂ ಪೆನ್ನು, ಬುಕ್ಸು ಅಲ್ಲೇ ಇಟ್ಟಿದ್ರೆ ಅವನ್ನೆಲ್ಲ ನೀಟಾಗಿ ಎತ್ತಿ ಸ್ವಲ್ಪ ಚಿಕ್ಕ ಪುಟ್ಟದ್ದು ಹೆಲ್ಪ್ ಮಾಡಿ ಕೊಡ್ತಾಳೆ. ನಾನು ಬಟ್ಟೆ ಎಲ್ಲ ಜೋಡಿಸ್ಕೊಂಬ ಅಂದಾದಮೇಲೆ ಇವಾಗ ಹಾಲಿಂದೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ.
ಫಸ್ಟು ಅಡುಗೆ ಮನೆಯದು ಮತ್ತು ರೂಮಿಂದೆಲ್ಲ ಗುಡಿಸ್ಕೊಂಬಂದು ಇವಾಗ ಹಾಲಲ್ಲಿರೋ ಕಸ ಗುಡಿಸ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗ ಕಸ ಗುಡಿಸೋದು ಕಂಪ್ಲೀಟಾಗಿ ಮುಗೀತು. ಎಲ್ಲ ಕಸ ಗುಡಿಸ್ಕೊಂಡು ಬರಬೇಕು ಅಂದರೆ ಒಂದು 15-20 ನಿಮಿಷ ಆಗುತ್ತೆ. ನಮ್ಮ ಮನೆಯದು ನಾನು ನೆಲ ಒರೆಸ್ತಾ ಇಲ್ಲ ಇವತ್ತು. 2 ದಿನಕ್ಕೊಂದ್ಸಲಿ ನಾನು ನೆಲ ಒರೆಸ್ತೀನಿ. ಅಂದರೆ ಭಾಳ ಗಲೀಜಾಗಿರಲ್ಲ. ಇವಾಗೆಲ್ಲ ಸ್ಕೂಲ್ಗೆ ಹೋಗಿರ್ತಾರಲ್ಲ ಇಬ್ಬರು ಮಕ್ಕಳು, ಹಾಗಾಗಿ ಗಲೀಜಾಗಿರಲ್ಲ. ಇವಾಗ ಒಳಗಡೆದೆಲ್ಲ ಮುಗಿಸ್ಕೊಂಬಂದಾದಮೇಲೆ ಹೊರಗಡೆದು ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕದ ಮನೆ ಒಂದಿದೆ ಇಲ್ಲಿ, ಅವರು ಅರ್ಧ ಒರೆಸಿರ್ತಾರೆ, ನಾನು ಅರ್ಧ ಒರೆಸ್ತೀನಿ. ಅಂದರೆ ಇಬ್ಬರಿಗೂ ಅರ್ಧ ಬರುತ್ತೆ. ಓಡಾಡೋದು ಒಂದೇ ಜಾಗ ಆದ್ರೂ ಅವರು ಅರ್ಧ ಒರೆಸಿರ್ತಾರೆ, ನಾನು ಅರ್ಧ ಒರೆಸ್ಕೊಳ್ತೀನಿ. ಆಮೇಲೆ ಅವ್ರು ನಮಗಿಂತ ಬೇಗನೆ ಕಸ ಗುಡಿಸಿ ಒರೆಸ್ಬಿಟ್ಟಿರ್ತಾರೆ, ಬೇಗ ಎದ್ದಿರ್ತಾರೆ ಅವರು. ನಾನು ನಮ್ಮ ಮನೆ ಮುಂದೆಲ್ಲ ಅಷ್ಟು ಗುಡಿಸಿ ಒರೆಸ್ಕೊಂಡು ಇವಾಗ ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿ ಅದೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ಪೂಜೆ ಮಾಡಿಬಿಡ್ತಾರೆ. ಅವರು ಇದು ಮಾಡೋ ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಯಿತು. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಈಗ ನೆಕ್ಸ್ಟ್ ಬಂದು ಟೀ ಮಾಡ್ಕೋಬೇಕು. ಫುಲ್ ಮಳೆ ಜೋರಾಗಿ ಬರ್ತಾಯಿದೆ, ರಾತ್ರಿಯಿಂದನೂ ಮಳೆ ಬರ್ತಾನೇ ಇದೆ. ಈಗಲೂ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಬಿಸಿಲಂತೂ ಇಲ್ಲ, ಒಂಚೂರು ಬಿಸಿಲು ಬಿದ್ದಿಲ್ಲ. ಸಣ್ಣಾಗಿ ಮಳೆ ಬರ್ತಾನೇ ಇದೆ. ರಾತ್ರಿ ಕೂಡ ಜೋರಾಗಿನೇ ಬಂದೈತೆ ಮಳೆ. ಈಗ ಫಸ್ಟು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಚಪಾತಿ ಹಿಟ್ಟು ಕಲಿಸಿಡ್ಬೇಕು. ಫಸ್ಟು ಪರೋಟಾಗೆ ಚಪಾತಿ ಹಿಟ್ಟನ್ನು ಕಲಿಸಿಟ್ಟು ಆಮೇಲೆ ಇದನ್ನು ಅದಕ್ಕೆ ಆಲೂಗಡ್ಡೆ ಮಸಾಲೆ ಎಲ್ಲ ರೆಡಿ ಮಾಡಬೇಕು. ಫ್ರೆಂಡ್ಸ್, ಇದು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು. ಈಗ ಇದನ್ನು ಕಲಿಸಿಡಬೇಕು. ಚಹಾ ಕುಡಿದು ಕಲಿಸಿಡ್ತೀನಿ. ಬಿಸ್ಕೆಟು ಲಬ್ಬಾನೆ ತಗೊಂಡಿಲ್ಲ. ಫ್ರೆಂಡ್ಸ್, ನಾನು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಮ್ಮ ಸಿಸ್ಟರು ಮಾರ್ಕೆಟಿಂದ ತಂದಿರೋ ಅಂಥದ್ದು ತರಕಾರಿ ಎಲ್ಲ ತೆಗೆದಾಕ್ತಾರೆ. ಅಂದರೆ ಚಿಕ್ಕ ಪುಟ್ಟದ್ದು ಇರುತ್ತಲ್ಲ, ನಿಂಬೆಹಣ್ಣು ಈ ಥರದ್ದೆಲ್ಲ ತೆಗೆದು ಬಾಕ್ಸಿಗೆ ತುಂಬಿಸ್ತಾನೆ. ಟೊಮೆಟೊ ಎಲ್ಲ ಇರುತ್ತಲ್ಲ, ಅದನ್ನು ಬುಟ್ಟಿಗೆ ಹಾಕ್ಕೊಡ್ತಾನೆ. ತುಂಬ ಹೆಲ್ಪ್ ಮಾಡ್ತಾನೆ ಫ್ರೆಂಡ್ಸ್. ಬಂಗಾರ ಅಲ್ಲೇನವ. ಟೊಮ್ಯಾಟೊ ಸಾಚ ಅಂತ ತೆಗಿಬೇಕು. ತಡಿ ಅಂತ ತೆಗಿ, ಕವರ್ ಮೇಲೆ ಇದೆ. ಲೀಫ್ ಕಿತ್ಕೊಂಡ್ಬಂದ್ರೆ ನೀರು
ಹಣ್ಣಿಗೆ ಏನಂತಾರೆ? ನಿಂಬೆ ಹಣ್ಣಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಇಂಗ್ಲೀಷಲ್ಲ ಕನ್ನಡದಲ್ಲಿ ನಿಂಬೆ ಹಣ್ಣು. ಅದಕ್ಕೆ ಬೇರೆ ಏನಿದೆ ಇನ್ನೊಂದು ಹೆಸರು ಇಂಗ್ಲೀಷಲ್ಲಿ? ಲೆಮನ್. ಇಂಗ್ಲೀಷಲ್ಲಿ ಏನಂತಾರೆ ನಿಂಬೆ ಹಣ್ಣಿಗೆ? ಲೆಮನ್. ಅಕ್ಕ ನಿಂಬೆ ಹಣ್ಣು ತೊಗೊಂಬರ್ತೀನಿ, ಅದನ್ನೆಲ್ಲ ಇರ್ತೀನಿ. ಫಸ್ಟ್ ಟೊಮೆಟೊ ಹಣ್ಣಲ್ಲಿ ಬುಟ್ಟಿಗೆ ಹಾಕು. ಜಿಂಜರ್. ಏನಂದ್ರೆ? ಜಿಂಜರ್ ಪೇಸ್ಟ್ ತಂದ? ಪೇಸ್ಟ್ ಬೇಡ. ಏನು ಹಾಕ್ತಿದೆ? ಪರೋಟ. ಪೇಸ್ಟ್ ಬೇಡ. ಕವರ್. ಒಂದು 5-6 ತಗೊಂಡು ನಾನು ತಕ್ಕೋತೀನಿ. ಹೊಲಸೆ ನಾನು ಸ್ನಾನ ಮಾಡ್ಕೊಂಡು ಬಾಯಿ ಒಂದು ಜಾರಿಗೆ ಸಣ್ಣಕ್ಕೆ ಮಮ್ಮಿ ಬರೋಕೆ ಯಾರು? ಐದಾರು ಹಾಕ್ಬೇಕು. ಬೆಳ್ಳುಳ್ಳಿ ಊಟ ಆಯ್ತಾ ಹೆಬ್ಬೆಟ್ರಾಯ? ಆಯ್ತು. ಏನ್ ಮಾಡ್ತಿದ್ದೆ ಹೆಬ್ಬೆಟ್ರಾಯ? ಇವಾಗ ಆಟ ಆಡ್ತಿದ್ದೀರಿ. ಇದ್ರ ಥರ ಬರುತ್ತೆ ಕುರ್ಕುರೆ ಥರ. ಇಂಡಿಯಾ ಸ್ಪೆಲ್ಲಿಂಗ್ ಏನೇ? ಇಂಡಿಯಾ. ಗೋಲ್ಡ್ ಸ್ಪೆಲ್ಲಿಂಗ್ ಏನೇ? GOLD ಏನೇ? ಗೋಲ್ಡ್. ಮತ್ತೆ ನಿಮ್ಮನ್ನ ಏನಂದಿ ಬೇರೆ? ಜೋಲ್ಡ್ ಅಂದಿ. ಆ ಎಣ್ಣೆ ಪಾಕೆಟ್ ಕೊಳಗದಾಗ ಇಟ್ಕೊಡ್ದಂಗೆ ಅದೆಲ್ಲೈತಮ್ಮ? ಅದು ಸಾಂಬಾರ್ ಮಾಡ್ತಿದ್ದಲ್ಲ. ಈರುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಅದಕ್ಕೆ ಹಸಿ ಖಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಒಗ್ಗರಣೆ ಹಾಕಿ ಬಾಡಿಸ್ಕೊತೀನಿ, ಅಂದರೆ ಚೆನ್ನಾಗಾಗುತ್ತೆ. ಖಾರ ಬಾಡಿಸ್ಕೊಂಡು ಹಾಕಿದ್ರೆ ಏನಾಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ ಪರೋಟ. ಹಾಗಾಗಿ ಈ ಸ್ಪೆಷಲ್ ತಿಂಡಿಗಳನ್ನು ಬೇಕಾದರೆ, ಈ ರೆಗ್ಯುಲರ್ ತಿಂಡಿ ಬೇಕಾದರೆ ಮಾಡಿಬಿಡ್ಬೋದು. ಈ ಸ್ಪೆಷಲ್ ತಿಂಡಿ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗನೆ ಹೇಳಬೇಕು, ಮತ್ತು ಕೆಲಸನೂ ಜಾಸ್ತಿ ಆಗುತ್ತೆ.
ಫ್ರೆಂಡ್ಸ್, ಪರೋಟ ಸ್ಟಫಿಂಗಿಗೆ ಅಂಥೇಳಿ ಆಲೂಗಡ್ಡೆ ಮಸಾಲೆ ರೆಡಿ ಮಾಡಿದ್ದೀನಿ. ಅದು ಆರಲಿ ಅಂಥೇಳಿ ಬಿಟ್ಟಿದ್ದೀನಿ. ಮತ್ತು ಇದರಲ್ಲಿ ಚಪಾತಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ. ಇದು ಬಿಸಿ ಇದ್ದರೆ ಇದಾಗುತ್ತೆ, ಸ್ವಲ್ಪ ಆರಿದ್ರೆ ಗಟ್ಟಿಯಾಗುತ್ತೆ ಅಂಥೇಳಿ ಆರಕ್ಕೆ ಬಿಟ್ಟಿದ್ದೀನಿ. ಎಲ್ಲ ರೆಡಿಯಾಗಿದೆ, ಈಗ ಮಾಡೋದಷ್ಟೇ. ಕೆಳಗಡೆನೇ ಕೂತ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ನಿಂತು ಮಾಡೋದಾದರೆ ಜಾಸ್ತಿ ಹೊತ್ತಾಗುತ್ತೆ ಅಂಥೇಳಿ ಕೂತ್ಕೊಂಡೆ ಮಾಡಿಬಿಡ್ತೀನಿ ಇವತ್ತು. ಏನು ಕಾರ್ ಓಡ್ಸಕ್ಕೆ ರಾತ್ರಿ ಇದ್ದೆ ನಿನ್ನೆ ನಾವು ಪಾಸ್ತಾ ಮಾಡ್ಕೊಂಡು ತಿನ್ಲಿಲ್ವಾ ನಿನ್ನ ರಾತ್ರಿ? ಕಾರ್ ಓಡ್ಸಕ್ಕೆ ಹೋಗಿದ್ರಲ್ಲ ಬೆಳಗ್ಗೆ, ನೀವು ಮಲಗಿದ್ದಲ್ಲೋ? ಫ್ರೆಂಡ್ಸ್, ಒಂದೇ ಸಲ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದು ಕೈಲಿ ಚಪಾತಿ ಮತ್ತೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕೈ ಪದೇ ಪದೇ ತೊಳ್ಕೊಳಂಗಾಗುತ್ತೆ. ಹಿಟ್ಟೆಲ್ಲ ಅದಕ್ಕೂ ಇದಕ್ಕೂ ಮಿಕ್ಸ್ ಆದಂಗಾಗುತ್ತೆ. ಹಾಗಾಗಿ ಫಸ್ಟ್ ಉಂಡೆಗಳು ಮಾಡಿ ಇಟ್ಕೊಳ್ತೀನಿ. ಹಾಂ, ಸಂಜೆ ಹೋಗೋಣಂತೆ ಡ್ರೈವಿಂಗ್ ಕ್ಲಾಸ್. ಎಷ್ಟು ಬಲ್ಲಿ ಮರಿ ಇದು? 2 ಮನೆ ಕರ್ಕೊಳ್ಳಿ. ಇಲ್ಲೊಂದೈತಿ, ಅವ ಮರಿ ಮಾಡಿಸೋತೇನೆ ಎಲ್ಲರ ಮೊಟ್ಟೆ ಇಟ್ಟು. ಡೋರ್ ಸಂದಿರ ಐತಿ, ಡೋರ್ ಹಾಕತ್ತಾಳೆ ಪಚ್ಚಕಂತಲ್ಲಿ. ಮೊಸರು ತೊಗೊಂಬರ್ತೀನಿ ನಾನು. ಸೈಕಲ್ ತೊಗೊಂಡ್ಬೇಡ, ಅಲ್ಲಿ ದಾರಿ ಇಲ್ಲ. ಸೈಕಲ್ ಹೋಗಿ ನಿಮ್ಮ ಅಕ್ಕ ಹೋಗಿ ತೊಗೊಂಬರ್ತಾಳೆ. ಬೇಡ, ಲೇಟ್ ಆಗುತ್ತೆ. ಈಗ ಮಳೆ ಬರ್ತಾ ಇದೆ ತಾನೇ, ಕೆಸರಾಗಲ್ವಾ ಅದು ಸೈಕಲ್? ನೀ ಬೇಗ ಬರೋದಲ್ಲ, ಮಳೆ ಬರ್ತಾ ಇದೆ. ಸೈಕಲ್ ತಗೊಂಡು ನೀವು ಆಟ ಆಡ್ಕೊಂಡು ಇಬ್ರು ಹೋಗೋದಂದ್ರೆ ಲೇಟ್ ಆಗುತ್ತೆ. ನೀವು ಆಟ ಆಡ್ತೀವಿ. ಫ್ರೆಂಡ್ಸ್, ನಂದು ಪರೋಟ ಅಂತೂ ರೆಡಿ ಆಯಿತು. ಇದಕ್ಕೆ ಮೊಸರು ಬೇಕು. ಈಗ ಗಮನ ಮೊಸರು ಕಳಿಸ್ತೀನಿ. ಕಳಿಸಿದ ಮೇಲೆ ತಿಂಡಿ ತಿಂತಾರೆ. ನಾನು ಇಲ್ಲೇ ಕೂತ್ಕೊಂಡು ಮಾಡ್ಕೊಡ್ತೀನಲ್ವ, ಅವ್ರು ಇಲ್ಲೇ ಕೂತ್ಕೊಂಡು ತಿಂಡಿ ತಿಂತಾರೆ. 4 ಜನನು, 4 ಜನ ಅಲ್ಲ, 3 ಜನನು. ಚೆನ್ನಾಗಾಯ್ತಾ? ಏಯ್, ಸೀದಾ ಕುತ್ಕೊ ಮಗ. ಏನು ಪರೋಟ ಮಾಡೋದಾ? ನೋಡಿಲ್ವಾ? ಅದನ್ನೇನು ಹಾಕು, ಕೆಳಗಿಡ ಆರಿರೋದು ಪೀಸ್ ಮಾಡ. ಇದನ್ನ ಹೆಂಗೆ ಮಾಡಿಟ್ಕೊ ಬಾಕ್ಸಿಗೆ. ನೀನು ಇದನ್ನು ಪೀಸ್ ಮಾಡಿ ನೀಟಾಗಿ ಮಾಡಿ. ಪಲ್ಯ ಎಲ್ಲ ಹೊರಗೆ ಬರಬಾರ್ದು. ಒಂದು ತಟ್ಟೆಲಿ ಹಾಕ್ಕೊಂಡು ಮಾಡು. ಹಂಗೆ ಮಾಡ್ತಾರೆ ನನಗೆ ಯಾರು? ಒಂದು ತಟ್ಟೆಲಿ ಹಾಕೋ, ಅದ್ರಲ್ಲಿ ನಾನು ತಿಂತೀನಿ. ಇಲ್ಲ ಇದ್ರಲ್ಲೇ ಹಾಕ್ಬೋದು. ಹಿಂಗೆ ಪೀಸ್ ಮಾಡಿ ನೀಟಾಗಿ 2 ಕೈಲು. ಯಾಕಪ್ಪ ಚಪ್ಪಲಿ ಹಾಕೊಂಡ್ಬಂದಿನಿ.
ಅವ್ನಿಗೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಹಾಕಬೇಕು, ಅಲ್ಲಿ ತಿನ್ನೋದಕ್ಕೆ ಸರಿ ಹೋಗಲ್ಲ. ಆ ನ್ಯಾಪ್ಕಿನ್ ಆ ಕಡೆ ಎತ್ತಿಟ್ಟು ಹೋಗ್ರಿ. ಆಗಿದೆ ನೋಡಿ ಇವತ್ತು ಆಗಲಿ. ಬ್ಯಾಗೆಲ್ಲ ಇಟ್ಟಿದ್ಯಾ? ಕಾದೈತಾ? ಹ್ಞೂ ನ್ಯಾಪ್ಕಿನ್ ಬಿಟ್ಟು ಏನಾಗನು ಬೇರೆ ಯಾವುದು? ಹ್ಞೂ ಬಾಯ್. ಐ ಯಾರು ಅಜ್ಜಿ ತಾತ? ಅವರೇ ಅಂದರೆ ಅಕ್ಕನ? ಅದೇ ಅಕ್ಕ. ಅಕ್ಕ ಅಜ್ಜಿನಾಗವಳ? ಏನು ಮಾಡ್ತಿದ್ಯಾ? ಬಾಯ್ ಬಾಯ್ ಬಾಯ್.